ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಎಚ್ ವೈ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗೈಸ್, ನಾನು ಇವತ್ತು ಶುಕ್ರವಾರ ಮಾರ್ನಿಂಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಬನ್ನಿ, ಫಸ್ಟ್ ನಾನು ಕುಡಿಯೋ ನೀರನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಾನು ಒಂದು ಗ್ಲಾಸ್ ಬಿಸಿ ನೀರು ಕುಡಿಬೇಕು. ಸೊ ಅದಕ್ಕೆ ಅಂತ ಹೇಳಿ ಇಟ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಸ್ಟವ್ ಅಲ್ಲಿ ನಾನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಫಸ್ಟ್ ರೈಸ್ನ ನಾನು ಮಾಡ್ಕೊಳ್ಬೇಕು. ಇವತ್ತು ನಾನು ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತ ಹೇಳಿ ಫಸ್ಟ್ ರೈಸ್ನ ಮಾಡ್ಕೊಂಡ್ಬಿಡ್ತೀನಿ. 1 ಗ್ಲಾಸ್ ಆಫ್ ರೈಸ್ನ ವಾಶ್ ಮಾಡಿ ತಗೊಂಡಿದ್ದೀನಿ. ಅದಕ್ಕೆ ನಾನು 2 ಗ್ಲಾಸ್ ಆಫ್ ವಾಟರ್ನ ಹಾಕೊಂಡು ಸ್ವಲ್ಪ ಸಾಲ್ಟ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗೈಸ್, ರಾತ್ರಿ ಬಟಾಣಿ ಕೂಡ ನೆನೆಸಿದ್ದೆ. ಸೊ ಅದನ್ನ ಇದೇ ರೈಸ್ ಜೊತೆಗೆ ಹಾಕೊಂಡು ಬಿಡ್ತಾ ಇದ್ದೀನಿ. ಅಂಡ್ 1 ಡ್ರಾಪ್ ಆಫ್ ಆಯಿಲ್ನ ಹಾಕೊತಾ ಇದ್ದೀನಿ. ಬಿಕಾಸ್ ಅನ್ನ ಬಿಡಿ ಬಿಡಿ ಆಗಿ ಬರಲಿ, ಆವಾಗ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗಿದ್ರೂ ರೈಸ್ ಫ್ರೈಡ್ ರೈಸ್ಗೆ ಯೂಸ್ ಮಾಡ್ತೀನಲ್ವಾ, ಅದಕ್ಕೆ ಬಟಾಣಿನ ಇದರಲ್ಲೇ ಹಾಕ್ಬಿಟ್ಟು ಕೂಗಿಸ್ಕೊತಾ ಇದ್ದೀನಿ. 1 ವಿಷಲ್ ಹಾಕ್ಸಿದ್ರೆ ರೈಸ್ ಮತ್ತೆ ಬಟಾಣಿ ಎರಡು ಬೆಂದ್ಕೊಳ್ಳುತ್ತೆ. ಸೊ ಅದಕ್ಕೆ 1 ವಿಷಲ್ ಹಾಕ್ಸ್ಕೊತೀನಿ. ಬಿಸಿನೀರು ರೆಡಿ ಆಗಿದೆ. ಸೊ ನಾನು 1 ಗ್ಲಾಸ್ ಆಫ್ ವಾಟರ್ನ ಕುಡಿದ್ಬಿಡ್ಬೇಕು. ಆವಾಗಲೇ ನನ್ನ ಮೈಂಡ್ ಫ್ರೆಶ್ ಆಗೋದು. ನಾನು ಯಾವುದೇ ರೀತಿ ಕಾಫಿ ಟೀ ಆ ಥರ ಏನು ಕುಡಿಯೋದಿಲ್ವಲ್ಲ. ಸೊ ಈ ಥರ ಒಂದು ಮಾರ್ನಿಂಗು 1 ಗ್ಲಾಸ್ ಆಫ್ ವಾರ್ಮ್ ವಾಟರ್ನ ಕುಡಿದ್ಬಿಟ್ರೆ ನನಗೊಂದು ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾನು ಬ್ರೇಕ್ ಕೊಡಲ್ಲ. 1 ಗ್ಲಾಸ್ ಆಫ್ ವಾಟರ್ ತಗೊಂಡ್ರೆ ಫುಲ್ ಕಂಟಿನ್ಯೂಸ್ ಆಗಿ ಕುಡಿದ್ಬಿಡ್ತೀನಿ. ಈ ಥರ ಮಾಡೋದ್ರಿಂದ ಮೋಷನ್ ಕೂಡ ಈಸಿಯಾಗಿ ಆಗುತ್ತೆ. ಸೊ ನಾನು ಅದಕ್ಕೆ ಆ ಥರನೇ ಫಾಲೋ ಮಾಡ್ತೀನಿ. ಗೈಸ್, ಮಶ್ರೂಮ್ ಫ್ರೈಡ್ ರೈಸ್ಗೆ ಫಸ್ಟ್ ಮಶ್ರೂಮ್ನ ನಾನು ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಹಾಟ್ ವಾಟರ್ಗೆ ಹಾಕ್ಬಿಟ್ಟು ಸೋಕ್ ಮಾಡಿಬಿಡ್ತೀನಿ. ಒಂದು 5 ಮಿನಿಟ್ ಸೋಕ್ ಮಾಡಿದ್ರೆ ಸಾಕು. ಈ ಕಡೆ ರೈಸ್ ರೆಡಿ ಆಗಿದೆ. ರೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ರೈಸ್ ಸಣ್ಣಕ್ಕೆ ಉದ್ದಕ್ಕೆ ಬಿಡಿಬಿಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ 1 ವಿಷಲ್ ಹಾಕೋದಕ್ಕೂ ಮುಂಚೆ ನಾನು ಒಂದು 5 ಮಿನಿಟ್ಸ್ ರೈಸ್ನ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಇದರಿಂದ ರೈಸ್ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಗೈಸ್ ನೋಡಿ, ನಾನು ಫ್ರೈಡ್ ರೈಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆನಿಯನ್ನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್, ಕ್ಯಾಬೇಜು, ಕ್ಯಾಪ್ಸಿಕಮ್ ಇದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮಶ್ರೂಮ್ನ ಬಿಸಿನೀರಿಂದ ತೆಗೆದ್ಬಿಟ್ಟು ತಣ್ಣೀರಲ್ಲಿ ಒಂದ್ಸರಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ನೀರನ್ನೆಲ್ಲ ಹಿಂಡ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಫ್ರೈಡ್ ರೈಸ್ಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಪೆಪ್ಪರು. ಇದನ್ನು 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡು ಅದನ್ನು ಈ ಕುಟಾಣಿಯಲ್ಲಿ ಚೆನ್ನಾಗಿ ಕುಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ, 2 ಉಂಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದನ್ನು ಬಿಡಿಸ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಚೆಚ್ಚಿ ರೆಡಿ ಮಾಡ್ಕೊತೀನಿ. ಸಿಪ್ಪೆ ಎಲ್ಲ ಏನೂ ತೆಗೆದಿಲ್ಲ, ಜಸ್ಟ್ ಬಿಡಿಸಿಟ್ಕೊಂಡಿರೋದಷ್ಟೇ. ಮತ್ತು ಹರಳು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಇಲ್ಲೇ ಕುಟ್ಟಿ ಪುಡಿ ಮಾಡ್ಕೊತೀನಿ. ಇದನ್ನು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಿಕ್ಸಿನಲ್ಲೆಲ್ಲ ಪೌಡ್ರ್ ಮಾಡಿಕೊಂಡ್ರೆ ಅಷ್ಟೊಂದು ಟೇಸ್ಟ್ ನಾವು ಫೀಲ್ ಮಾಡೋದಕ್ಕಾಗಲ್ಲ. ನಿಜ ಹೇಳ್ತಾ ಇದ್ದೀನಿ, ಈ ಒಂದು ಕುಟಾಣಿ ತುಂಬ ಅಂದರೆ ತುಂಬ ಯೂಸ್ಫುಲ್ಲು. ನಾನು ಯಾವಾಗಲೂ ಅಷ್ಟೇ ಪೆಪ್ಪರ್ ರಿಲೇಟೆಡ್ ಏನಾದ್ರು ಇದ್ದರೆ ಇದರಲ್ಲೇ ನಾನು ಕುಟ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದು. ತುಂಬ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಈ ಥರ ಮಾಡೋದ್ರಿಂದ. ಗೈಸ್, ಈ ಮೆಥಡಲ್ಲಿ ನೀವು ಫ್ರೈಡ್ ರೈಸ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಅದೊಂಥರ ಘಮ ಘಮ ಅಂತ ಇರುತ್ತೆ. ಗೈಸ್, ರೈಸ್ ರೆಡಿ ಆಗಿದೆ ಆ್ಯಂಡ್ ನಮ್ಮದು ಪೆಪ್ಪರ್ ಪೇಸ್ಟ್ ಕೂಡ ರೆಡಿ ಆಗಿದೆ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೈಡ್ ರೈಸ್ನ. ಫ್ರೈಡ್ ರೈಸ್ ಮಾಡೋದಕ್ಕೆ ಅಂತ ಬಾಣಲೆ ಇಟ್ಬಿಟ್ಟು ನಾನೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಬಿಸಿ ಆಗಿದ್ಮೇಲೆ ನಾನು ಉದ್ದ ಹೆಚ್ಚಿಟ್ಕೊಂಡಿರೋ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಈ ಆನಿಯನ್ನು ಕೆಂಪಗೆ ಫ್ರೈ ಆಗಬೇಕು. ಅದಾಗಿದ್ಮೇಲೆ ಒಂದೊಂದೇ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಕ್ಯಾಬೇಜು ಆ್ಯಡ್ ಮಾಡಿಕೊಂಡೆ. ಈ 3 ನೀಟಾಗಿ ಫ್ರೈ ಆಗಬೇಕು. ಆಮೇಲೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತೀನಿ. ಬೀನ್ಸ್ ಸ್ವಲ್ಪ ಹಾರ್ಡಾಗಿರುತ್ತಲ್ಲ, ಸೊ ಇದು ಟೈಮ್ ತಗೊಳುತ್ತೆ ಫ್ರೈ ಆಗೋದಕ್ಕೆ. ಸೊ ಅದಕ್ಕೆ ನಾನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಆಮೇಲಿಂದ ಸ್ವಲ್ಪ ಪ್ಲೇಟ್ ಕವರ್ ಮಾಡ್ತೀನಿ. ಇದರಿಂದ ಸ್ಟೀಮ್ ಆಗೋದ್ರಿಂದ ಸ್ವಲ್ಪ ಬೇಯ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ವೆಜಿಟೇಬಲ್ಸು ಸ್ವಲ್ಪ ಬೆಂದ್ಕೊಂಡ್ಬಿಡ್ಬೇಕು ಈ ಫ್ರೈಡ್ ರೈಸ್ಗೆ. ಬಿಕಾಸ್ ನಮ್ಮ ಬೇಬಿ ತಿಂತಾಳಲ್ವಾ, ಅದು ಹಾಗೆ ಗಟ್ಟಿಯಾಗಿ ಇದ್ಬಿಟ್ರೆ ಆಮೇಲೆ ಅವಳು ಎಲ್ಲ ತೆಗೆದಿಟ್ಬಿಡ್ತಾಳೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನ ಕಿವುಚಿಸ್ಬಿಟ್ಟು ಪ್ಲೇಟ್ ಕವರ್ ಮಾಡ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಸಾಫ್ಟಾಗಿ ಬೆಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು.
ಸೊ ಇವಾಗ ತರಕಾರಿ ಒಂದು ಹದಕ್ಕೆ ನೀಟಾಗಿ ಬೆಂದಿತ್ತು. ಇವಾಗ ನಾನು ಕ್ಯಾಪ್ಸಿಕಮ್ ಮತ್ತು ಮಶ್ರೂಮು ಎರಡನ್ನೂ ಆ್ಯಡ್ ಮಾಡಿಕೊಂಡೆ. ಇದೇನು ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ, ಇದೊಂದು 3-4 ಮಿನಿಟ್ಸ್ಗೆ ನೀಟಾಗಿ ಬೆಂದೋಗ್ಬಿಡುತ್ತೆ. ಅದಾಗಿದ್ಮೇಲೆ ನಾನು ಆಲ್ರೆಡಿ ಕುಟ್ಟಿಟ್ಕೊಂಡಿದ್ನಲ್ಲ ಪೆಪ್ಪರು, ಬೆಳ್ಳುಳ್ಳಿ, ಸಾಲ್ಟು ಇದಿಷ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು 1 ಮಿನಿಟ್ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆ ಬೆಳ್ಳುಳ್ಳಿ ಸ್ಮೆಲ್ ಒಂದು ಸ್ವಲ್ಪ ಹೋದರೆ ಸಾಕು. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋದರೆ ಆ ಪೆಪ್ಪರ್ದು ಕಹಿ ಆಗಿಬಿಡುತ್ತೆ. ಗೈಸ್, ನಾನಿವಾಗ ಆಲ್ರೆಡಿ ಮಾಡಿಟ್ಕೊಂಡಿರೋ ರೈಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ರೈಸು ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಫ್ರೈಡ್ ರೈಸ್ಗೆ ಈ ಥರ ಬಿಡಿ ಬಿಡಿ ಆಗಿರೋ ರೈಸು ತುಂಬ ಇಂಪಾರ್ಟೆಂಟು. ಸ್ವಲ್ಪ ಬೆಂದ್ಕೊಂಡ್ಬಿಟ್ರು ಅದ್ರ ಟೇಸ್ಟೇ ಡಿಫರ್ ಆಗಿಬಿಡುತ್ತೆ. ಸೊ ಗಾಡ್ ಗ್ರೇಸ್ ಚೆನ್ನಾಗಾಯಿತು ರೈಸು, ಇದೇ ಮೇನ್ ಇಂಪಾರ್ಟೆಂಟು. ಸೊ ಇವಾಗ ನೋಡಿ ನಾನು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಬೇಕು, ಅನ್ನ ಒಡೆದೋಗೋ ಥರ ಮಾಡಬಾರ್ದು. ಸೇಮ್ ನಾವು ಔಟ್ಸೈಡ್ ತಿಂತೀವಲ್ಲ ಹೋಟೆಲ್ಗಳಲ್ಲೆಲ್ಲ ಅದೇ ಥರನೇ ಆಗಿದೆ ಫ್ರೈಡ್ ರೈಸು. ಈ ರೈಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದ್ಮೇಲೆ ಇದನ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡು ಬಿಡ್ತೀನಿ. ಬಿಸಿ ಬಿಸಿ ಆಗಿದ್ರೆ ಚೆನ್ನಾಗಾಗುತ್ತೆ. ಅದ್ರದ್ದು ಪೆಪ್ಪರು, ಸಾಲ್ಟು ಎಲ್ಲ ನೀಟಾಗಿ ಅನ್ನಕ್ಕೆ ಇಳ್ಕೊಳ್ಳುತ್ತೆ. ಗೈಸ್, ನಾನು ರಾತ್ರಿ ರೈಸ್ ಮಾಡಿದ್ನಲ್ಲ ಅದೊಂದು ಸ್ವಲ್ಪ ಉಳ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಇವಾಗ ದೋಸೆಗೆ ನೆನೆಸ್ತಾ ಇದ್ದೀನಿ. ಇಷ್ಟು ರೈಸನ್ನು ನಾನು ದೋಸೆಗೆ ಇನ್ನು ಯೂಸ್ ಮಾಡಲ್ಲ, ಸ್ವಲ್ಪ ನಾನೇ ತಿನ್ಕೊತೀನಿ, ಒಂದು ಸ್ವಲ್ಪ ದೋಸೆ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊತೀನಿ. 1 ಗ್ಲಾಸ್ ಆಫ್ ರೈಸ್ನ ಸೋಕ್ ಮಾಡ್ತಾ ಇದ್ದೀನಿ. ಅದಕ್ಕೆ 1/4 ಗ್ಲಾಸ್ ಆಫ್ ಉದ್ದಿನಬೇಳೆ, ಒಂದು ಕೈಯಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹೆಸರುಬೇಳೆ ಆ್ಯಂಡ್ ಸ್ವಲ್ಪ ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಇವಾಗ ಸಮ್ಮರ್ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಕೂಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿಕೊಂಡೆ. ಇದಿಷ್ಟನ್ನು ವಾಶ್ ಮಾಡಿಬಿಟ್ಟು ಸೋಕ್ ಮಾಡಿಟ್ಟಿದ್ದೀನಿ. ನನ್ನ ಪುಟಾಣಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ಕೂಲಿಗೆ ಹೋಗಿದ್ದಾಯಿತು. ನಾನಿವಾಗ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋಬೇಕು ಅಂತ ಬೂದುಗುಂಬಳಕಾಯಿ ಮತ್ತು ಒಂದು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದ್ರದ್ದು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಡ್ತೀನಿ ಆ್ಯಂಡ್ ತಿರುಳನ್ನು ಕೂಡ ತೆಗೆದುಬಿಡ್ತೀನಿ. ಅದಾಗಿದ್ಮೇಲೆ ಸಣ್ಣ ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ. ನಾನು ಡೈಲಿ ಒಂದೊಂದು ವೆರೈಟಿ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊತೀನಿ. ಇವತ್ತು ಈ ಬೂದುಗುಂಬಳಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ನನ್ನ ಬೇಬಿಗೂ ಕೂಡ ನಾನು ಕೊಡ್ತಾ ಇರ್ತೀನಿ. ಅವಳಿಗೂ ಇಷ್ಟ, ಈ ಥರ ಹುಳಿ ಹುಳಿ ಥರ ಇದ್ದರೆ ಅವಳು ಕುಡಿತಾಳೆ. ಬಟ್ ಇವತ್ತು ಲೇಟ್ ಆಗೋಯ್ತು, ಸೊ ನಾನೇ ಮಾಡ್ಕೊತಾ ಇದ್ದೀನಿ. ಅದೆರಡನ್ನೂ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಬಿಟ್ಟು ಜ್ಯೂಸ್ ಪ್ರಿಪೇರ್ ಮಾಡಿಕೊಂಡು ಇವಾಗ ನಾನು ಈ ಡಿಟಾಕ್ಸ್ ಡ್ರಿಂಕ್ನ ಕುಡಿತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಆ ಹುಳಿ ಇದೆಯಲ್ಲ, ಆ ಹುಳಿ ಫ್ಲೇವರಿಂದ ಏನು ಇರಿಟೇಟ್ ಅನ್ಸೋದಿಲ್ಲ. ಸೊ ಡ್ರಿಂಕ್ನ ಆರಾಮಾಗಿ ಕುಡಿಬೋದು. ನಾನು ಯಾವುದೇ ಸಾಲ್ಟು ಮತ್ತು ಪೆಪ್ಪರ್ ಏನೂ ಹಾಕ್ಕೊಳ್ಳಲ್ಲ, ಆ್ಯಸ್ ಯೂಶ್ವಲ್ ಹಾಗೆ ಕುಡಿತೀನಿ. ನನಗೇನು ಆ ಥರ ಏನು ಇರಿಟೇಟ್ ಅನ್ಸೋದಿಲ್ಲ. ಏನು ಇವತ್ತು ಫ್ರೈಡ್ ರೈಸಲ್ಲೂ ಕೂಡ ಪೆಪ್ಪರ್ ಇದೆಯಲ್ಲ, ನನಗೇನು ನೀಡಿಲ್ಲ. ಗೈಸ್, ನಾನು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಶುಕ್ರವಾರ ದೇವ್ರ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ನಂಗೆ ತುಂಬ ಇಷ್ಟ ಅಂತ ಹೇಳಿದ್ರೆ ಮಲ್ಲಿಗೆ ಹೂವು ಮುಡಿಸೋದು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಮಲ್ಲಿಗೆ ಹೂವನ್ನೆಲ್ಲ ಮುಡಿಸೋದಕ್ಕೆ. ಬಿಕಾಸ್ ಇದರಿಂದ ಮನೆಯೆಲ್ಲ ಫುಲ್ಲು ಘಮ 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 ಅಂತ ಇರುತ್ತೆ. ಒಂದು ಸೀಸನ್ ಅಲ್ವಾ, ಸೊ ಈ ಸೀಸನಲ್ಲಿ ಆದಷ್ಟು ನಾನು ಮಲ್ಲಿಗೆ ಹೂವನ್ನೇ ಹಾಕ್ತಾ ಇರ್ತೀನಿ. ನಮ್ಮಮ್ಮ ಇದ್ದಿದ್ರೆ ಕಟ್ಕೊಡ್ತಾ ಇದ್ರು, ನನಗೆ ಕಟ್ಟೋದಕ್ಕೆಲ್ಲ ಟೈಮ್ ಸಿಗಲ್ಲ. ಸೊ ನಾನು ಹಾಗೆ ಡೈರೆಕ್ಟಾಗಿ ತಗೊಂಡು ಅದನ್ನೇ ದೇವ್ರಿಗೆ ಇಡ್ತೀನಿ. ಗೈಸ್, ಪೂಜೆ ಎಲ್ಲ ಮುಗೀತು. ನಾನಿವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಟೈಮು ಕೂಡ 11:30 ಆಗಿಬಿಟ್ಟಿದೆ. ಗೈಸ್, ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೇಮ್ ನಾವು ಔಟ್ಸೈಡ್ ತಿಂತೀವಲ್ಲ ಅದೇ ಥರನೇ ಇದೆ. ನಾನು ಯಾವುದೇ ರೀತಿ ಸಾಸ್ ಎಲ್ಲ ಯೂಸ್ ಮಾಡಿಲ್ಲ. ನಮ್ಮ ಮನೇಲಿ ಅದನ್ನೆಲ್ಲ ತಂದಿಟ್ಕೊಳ್ಳೋದು ಇಲ್ಲ. ನಾನು ಯಾವುದೇ ರೀತಿ ಪ್ರಾಸೆಸ್ಡ್ ಥಿಂಗ್ನ ನಾನು ಯೂಸ್ ಮಾಡೋದೇ ಇಲ್ಲ. ಮೊದಲು ಅಂದರೆ ಲಾಂಗ್ ಬ್ಯಾಕ್ ನಾನು ಆವಾಗ ತಂದಿಟ್ಕೊಂಡಿದ್ದೆ. ಆವಾಗ ನನಗೆ ಅಷ್ಟೊಂದು ಫುಡ್ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಇವಾಗ ನಾನು ಯಾವುದೇ ರೀತಿ ಪ್ರಾಸೆಸ್ ಥಿಂಗ್ ನಾನು ತಂದಿಟ್ಕೊಳ್ಳಲ್ಲ. ಗಾಯ್ಸ್, ಈ ಥರ ನೀವು ಅಷ್ಟೇ ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ನೀವಂತೂ ಯಾವತ್ತೂ ಕೂಡ ನೀವು ಔಟ್ಸೈಡ್ ಫ್ರೈಡ್ ರೈಸ್ ತಿನ್ನೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಫ್ರೈಡ್ ರೈಸ್ಗೆಲ್ಲ ಏನೋ ಅಜ್ಜಿನೋಮೋಟೋ ಅನ್ನೋ ಏನೋ ಇದೆಲ್ಲ ಯೂಸ್ ಮಾಡ್ತಾರೆ ಆ್ಯಂಡ್ ಸಾಸ್ ಎಲ್ಲ ಯೂಸ್ ಮಾಡ್ತಾರೆ. ಅದು ಯಾವಾಗೊಂದು ಅದೆಲ್ಲ. ಸೊ ಅಷ್ಟೊಂದು ಕ್ವಾಲಿಟಿ ಆಫ್ ಫುಡ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಔಟ್ಸೈಡು. ಗಾಯ್ಸ್, ನನಗೂ ಮತ್ತು ನನ್ನ ರಾಜುಗೂ ಬರೀ ಬೇಳೆ ಸಾಂಬಾರು ತಿನ್ನೋದು ಅಂದರೆ ತುಂಬ ಬೇಜಾರು.
ಸೊ ಎನಿವೇ ಇವಾಗ ಸಮ್ಮರ್ ಸೀಸನ್ ಅಲ್ಲ, ಎಲ್ಲೆಲ್ಲೂ ಮಾವಿನಕಾಯಿ ಇದ್ದೇ ಇರುತ್ತಲ್ವಾ. ಸೊ ಅದಕ್ಕೆ ತೋತಾಪುರಿ ಮಾವಿನಕಾಯಿನ ಮನೆಗೆ ತಗೊಂಡು ಬಂದಿದ್ದೆ. ನಮ್ಮ ಸಂತೋಷ್ಗಂತೂ ಬೇಳೆ ಸಾಂಬಾರು ಅಂದರೆ ಬೇಜಾರೇ ಆಗೋದಿಲ್ಲ. ಅವರು ಯಾವಾಗ ನೋಡಿದ್ರು ಅದೇ ತಿಂತಿರ್ತಾರೆ. ಡೈಲಿ ಕೊಟ್ರು ಅವರು ತಿಂತಾರೆ, ಆದರೆ ಫ್ರೆಶ್ ಆಗಿರಬೇಕು ಸಾಂಬಾರು ಅಷ್ಟೇ. ಈ ಸಾಂಬಾರು ಸಂತೋಷ್ ಮನೇಲಿ ಯಾವಾಗಲೂ ಮಾಡ್ತಾ ಇರ್ತಾರೆ. ನಮ್ಮ ಅತ್ತೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಬೇಳೆ ಸಾಂಬಾರು ಯಾರಿಗೆ ಇರಿಟೇಟ್ ಆಗುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಇವಾಗ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು 1 ಕಪ್ ಅಷ್ಟು ತೊಗರಿ ಬೇಳೆನ ಹಾಕ್ಕೊಂಡೆ. ಇದಕ್ಕೆ ನಾನು 1 ಟೊಮೆಟೊ ತಗೊತಾ ಇದ್ದೀನಿ. ಬಿಕಾಸ್ ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತಲ್ವಾ, ಸೊ ಅದಕ್ಕೆ 1 ಹುಳಿ ಟೊಮೆಟೊ ತಗೊತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಅತ್ತೆ ಮನೇಲಿ ಅವರು ಹುಳಿ ಟೊಮೆಟೊ ಯೂಸೇ ಮಾಡೋದಿಲ್ಲ. ಅವರು ಜಾಮೂನ್ ಟೊಮೊಟೊ ಅಂತ ಹೇಳ್ತೀವಲ್ಲ ಅದನ್ನ ಯೂಸ್ ಮಾಡ್ತಾರೆ. ಅದನ್ನ ಅವರು ಎಷ್ಟೊಂದು ಅಂತ ಹೇಳಿದ್ರೆ ಒಂದು 7 ಗಂಟಷ್ಟು ಹಾಕ್ತಾರೆ. ಬಟ್ ನನಗೆ ಜಾಮೂನ್ ಟೊಮೆಟೊ ಯೂಸ್ ಮಾಡಿದ್ರೆ ನನಗೆ ಸಾಂಬಾರಂತೂ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಗಾಯ್ಸ್, ಒಂದು ತೋತಾಪುರಿನಲ್ಲಿ ನಾನು ಒಂದಷ್ಟು ಪೀಸಸ್ನ ಕಟ್ ಮಾಡಿಕೊಂಡು ಅದನ್ನು ನಾನು ಈ ಬೇಳೆ ಜೊತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ವಾಟರ್ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡೆ. ಆಮೇಲೆ ಒಂದು ಪಿಂಚ್ ಆಫ್ ಟರ್ಮರಿಕ್ಕು ಮತ್ತು ಸ್ವಲ್ಪ ಅಂದರೆ 1 ಡ್ರಾಪ್ ಅಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡೆ. ಬಿಕಾಸ್ ಅವಾಗ ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು. ಒಂದು ಹಾಫ್ ಆನಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಬೇಳೆ ಮತ್ತು ಮಾವಿನಕಾಯಿ ಎಲ್ಲ ನೀಟಾಗಿ ಬೆಂದ್ಕೊಂಡಿರುತ್ತೆ. ಗೈಸ್, ಕುಕ್ಕರ್ ಇವಾಗ 1 ವಿಷಲ್ ಆಗಿದೆ. ಬನ್ನಿ ಇದನ್ನು ಓಪನ್ ಮಾಡಿ ನೋಡ್ತೀನಿ ಹೇಗೆ ಬೆಂದಿದೆ ಅಂತ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾನು ಇದರಲ್ಲಿ ಟೊಮೆಟೊ ಹಾಗೆ ಹಾಕಿದ್ನಲ್ಲ ಅದನ್ನು ತೆಗೆದುಬಿಟ್ಟು ಅದನ್ನು ಕಿವುಚ್ಕೊಂಡು ಆಮೇಲಿಂದ ಆ್ಯಡ್ ಮಾಡ್ಕೊತೀನಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ನುಗ್ಗೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮಮ್ಮ ಊರಿಂದ ತಂದು ಕೊಟ್ಟಿದ್ರಲ್ಲ ಆ ನುಗ್ಗೆಕಾಯಿ. ಸೊ ಎಷ್ಟು ದಪ್ಪ ದಪ್ಪ ಇದೆ ನೋಡಿ, ಚೆನ್ನಾಗಿದೆ. ಸೊ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇವಾಗ ಆ್ಯಡ್ ಮಾಡಿಕೊಂಡೆ. ಇವಾಗ ಬದನೆಕಾಯಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗೈಸ್, ನೀವು ಈ ಕಾಂಬಿನೇಷನ್ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ನಮ್ಮದು ಮನೆ ಬೇಳೆ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ನು ಕೂಡ ಹಾಕ್ಕೊಂಡು ನೀಟಾಗಿ ಸಾಂಬಾರೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಕಿವುಚಿಟ್ಕೊಂಡಿದ್ದಂಥ ಟೊಮೆಟೊ ಪಲ್ಪ್ನು ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊತೀನಿ. ನೀರೇನಾದರೂ ಬೇಕಿದ್ದರೆ ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೋದು. ಇವಾಗ ಸ್ವಲ್ಪ ಪ್ಲೇಟ್ನ ಕವರ್ ಮಾಡಿದ್ರೆ ಆ ನುಗ್ಗೆಕಾಯಿ ಮತ್ತು ಬದನೆಕಾಯಿ ಎರಡು ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದಕ್ಕೆ ಅಂತ ಹೇಳಿ ಕ್ಲೋಸ್ ಮಾಡಿದೆ. ಒಂದು ಸ್ವಲ್ಪ ಟೈಮು ಒಂದು 5 ಮಿನಿಟ್ಸ್ ಆದಮೇಲಿಂದ ತೆಗೆದು ನೋಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಗೈಸ್, ಎಲ್ಲ ತರಕಾರಿ ನೀಟಾಗಿ ಬೆಂದು ಟೇಸ್ಟ್ ಕೂಡ ಚೆನ್ನಾಗಾಗಿದೆ. ಸೊ ಇವಾಗ ನಾನು ಈ ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕ್ಕೊಬೇಕು. ಅದಕ್ಕೆ ಅಂತ ಹೇಳಿ ಒಗ್ಗರಣೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಆಯಿಲ್ ಬಿಸಿ ಆಗಿದ್ಮೇಲೆ ಸಾಸಿವೆ ಕೂಡ ಹಾಕ್ಕೊತೀನಿ. ಲಾಸ್ಟಲ್ಲಿ ಸಾಂಬಾರು ಕುದಿಯುವಾಗ ಆವಾಗಲೂ ಕೂಡ ಸ್ವಲ್ಪ ಮಾವಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಓಟೆ ಸಹಿತ ಹಾಕ್ತಾರೆ. ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅವ್ರ ಮನೆಗೆ ಹೋದಾಗ ಆ ಸಾಂಬಾರು ಏನಾದ್ರು ಮಾಡಿದರೆ ಅವರು ನನಗೂ ಏನಾದರೂ ಊಟಕ್ಕೆ ಹಾಕ್ಕೊಟ್ಟಾಗ ಆ ಓಟೆ ಸಹಿತ ಇರೋದನ್ನ ಹಾಕ್ಕೊಡ್ತಾರೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಅದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಗೈಸ್ ನೀವು ಟ್ರೈ ಮಾಡಲೇಬೇಕು ಇದನ್ನು. ಎಣ್ಣೆ ಬಿಸಿಯಾಗಿತ್ತು. ಸೊ ಇವಾಗ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಆನಿಯನ್ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಆಮೇಲೆ ಕರಿಬೇವು ಮತ್ತು ಉಳಿದಿದ್ದ ಆನಿಯನ್ನು ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಆನಿಯನ್ನು ನೀಟಾಗಿ ಫ್ರೈ ಆಗಬೇಕು. ಅದನ್ನು ಸ್ವಲ್ಪ ಪಿಂಕಿಶ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೈಸ್, ಏನೇ ಹೇಳಿ ಬೇಳೆ ಸಾಂಬಾರು ಮಾಡಾಗಿದ್ಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಸಾಂಬಾರದ್ದು ಘಮನೇ ಬೇರೆ ಅನಿಸ್ತಾ ಇರುತ್ತೆ. ಸೊ ಒಗ್ಗರಣೆ ತುಂಬ ತುಂಬ ಇಂಪಾರ್ಟೆಂಟು. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ಈ ಬೇಳೆ ಸಾಂಬಾರಿಗೆ ಹಿಂಗು ಒಗ್ಗರಣೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಅದಕ್ಕೆ ನಾನು SSP ಅವರ ಹಿಂಗನ್ನ ಒಂದ್ಸರಿ ಹಾಕ್ಬಿಟ್ಟು ಒಗ್ಗರಣೆನ ಮಾಡ್ಕೊತೀನಿ. ಇದರಿಂದ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಡೈಜೆಷನ್ ಕೂಡ ತುಂಬ ಅಂದರೆ ತುಂಬ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಗೈಸ್, ಇವಾಗ ಇದನ್ನು ನಾನು ಸಾಂಬಾರು ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಮನೆಯೆಲ್ಲ ಫುಲ್ಲು ಘಮ ಘಮ ಅಂತ ಇದೆ. ನನಗೆ ಒಗ್ಗರಣೆ ಮಾಡೋದು ಅಂದರೆ ತುಂಬ ಇಷ್ಟ. ಇದು ತುಂಬ ಇಂಪಾರ್ಟೆಂಟು ಕೂಡ. ಟೇಸ್ಟ್ ಒಂದ್ಸಲ ಚೆಕ್ ಮಾಡಿದೆ, ತುಂಬ ಅದ್ಭುತವಾಗಿತ್ತು ಸಾಂಬಾರು. ಗಾಯ್ಸ್, ಈ ಸಮ್ಮರಲ್ಲಿ ಮಕ್ಕಳನ್ನ ಮನೆ ಒಳಗೆ ಇಟ್ಕೊಳ್ಳೋದು ತುಂಬ ಡಿಫಿಕಲ್ಟು. ಸೊ ಮನೇಲಿ ಇಟ್ಕೊಂಡ್ರೆ ಏನಾದರೂ ಕೊಡ್ತಾನೆ ಇರಬೇಕು ತಿನ್ನೋದಕ್ಕೆ. ಸೊ ಅದು ಹೆಲ್ದಿಯಾಗಿದ್ದರೆ ತುಂಬ ಒಳ್ಳೆಯದು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನಿವತ್ತು ಬಾದಾಮಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಗೊತ್ತಾ, ಆ್ಯಕ್ಚುಲಿ ನಾನು ಚಾಕ್ಲೇಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಗಾಯ್ಸ್, ವೆರಿ ಫಸ್ಟ್ ಸ್ಟೆಪ್ ಏನು ಗೊತ್ತಾ, ಈ ಆಲ್ಮಂಡ್ಸ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಳೋದು. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ. ಸೊ ನಾನು ಒಂದು ಪಾತ್ರೆ ತಗೊಂಡು ಅದನ್ನು ನೀರನ್ನ ಕುದಿಯೋದಕ್ಕೆ ಇಟ್ಬಿಡ್ತೀನಿ. ಅದರ ಮೇಲೆ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ನಾನು 1.5 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಚಾಕ್ಲೇಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿಯಾಗೂ ಇರುತ್ತೆ. ಸೊ ಅದಕ್ಕೆ ನಾನು ಈ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಚಾಕ್ಲೇಟ್ಗೆ. ಗಾಯ್ಸ್, ನಾನು ಈ ಚಾಕ್ಲೇಟ್ ಪ್ರಿಪೇರ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು 99% ಕೋಕೋವಾ ಸೀಡ್ಸಿಂದ ಮಾಡಿರುವಂಥ ಡಾರ್ಕ್ ಚಾಕ್ಲೇಟ್ನ ತಗೊಂಡಿದ್ದೀನಿ. ಇದಂತೂ ಫುಲ್ಲು ಕಹಿಯಾಗಿರುತ್ತೆ. ಇಟ್ ಈಸ್ ಅನ್ಸ್ವೀಟೆಂಡ್. ಸೊ ಅದಕ್ಕೆ ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಪರ್ಟಿಕ್ಯುಲರಾಗಿ ಇದನ್ನು ಬುಕ್ ಮಾಡಿಕೊಂಡೆ. ಆ್ಯಕ್ಚುಲಿ ಮನೆಯಲ್ಲಿ ಇದ್ದಿದ್ದು ಕೋಕೋ ಪೌಡರ್ ಖಾಲಿ ಆಗಿಬಿಟ್ಟಿತ್ತು. ಸೊ ಇದು ಚಾಕ್ಲೇಟ್ ಥರನೇ ಇರುತ್ತಲ್ಲ, ಇದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೆ. ಇದನ್ನು ಆ್ಯಡ್ ಮಾಡಿಕೊಂಡು ಇದು ಫುಲ್ ಮೆಲ್ಟ್ ಆಗಬೇಕು. ಸೊ ಇವಾಗ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಬೆಲ್ಲದ ಪುಡಿ. ಆ್ಯಕ್ಚುಲಿ ಬೆಲ್ಲನ ತಗೊಂಡು ಅದನ್ನು ಚೆನ್ನಾಗಿ ಚೆಚ್ಚಿ ಪುಡಿ ಮಾಡಿಕೊಂಡು ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಕೂಡ ಎಲ್ಲ ಕರಗಬೇಕು. ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಾಯ್ಸ್, ನಾವು ಡೈರೆಕ್ಟ್ಲಿ ಮಾರ್ಕೆಟಿಂದ ತಗೊಳ್ಳುವಂಥ ಚಾಕ್ಲೇಟು ಈ ಥರ ಎಲ್ಲ ಅವ್ರು ಮಾಡಿರೋದಿಲ್ಲ. ಸೊ ಅದಕ್ಕೆ ನಾವು ಇಂಗ್ರೀಡಿಯೆಂಟ್ಸ್ನ ತಗೊಂಡು ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿ ಮಕ್ಳಿಗೆ ಕೊಟ್ಟರೆ ಅವಾಗ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮಕ್ಳಿಗೂ ಕೂಡ ಹೆಲ್ದಿಯಾಗಿರುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಎಲ್ಲನೂ ನಾನು ಮನೆಯಿಂದನೇ ಮಾಡೋದು. ಬೆಲ್ಲ ಮತ್ತು ಕೊಕೋವಾ ಚಾಕ್ಲೇಟು ಎರಡು ಕೂಡ ನೀಟಾಗಿ ಮೆಲ್ಟ್ ಆಗಿತ್ತು. ಸೊ ಇವಾಗ ನಾನು ಒಂದು ಪ್ಲೇಟ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಪ್ಲೇಟ್ಗೆ ಅದೆಲ್ಲ ಕಚ್ಕೊಳ್ಳೋದಿಲ್ಲ, ನೀಟಾಗಿ ಚಾಕ್ಲೇಟ್ ಎದ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈ ಚಾಕ್ಲೇಟ್ ಸಿರಪ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಈವನ್ಲಿ ನೀಟಾಗಿ ಸ್ಪ್ರೆಡ್ ಆಗೋ ಥರ ನಾವು ನೀಟಾಗಿ ಸ್ಪೂನಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಗಾಯ್ಸ್, ತುಂಬ ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನಮಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಗೈಸ್, ನೀವಂತೂ ಸ್ಕಿಪ್ ಮಾಡಲೇಬೇಡಿ. ಈ ಒಂದು ಚಾಕ್ಲೇಟ್ ಮಾಡೋದನ್ನು ನೀವು ಟ್ರೈ ಮಾಡಲೇಬೇಕು. ಇದನ್ನು ಮಕ್ಕಳಿಗೆ ನೀವು ಕೊಡಲೇಬೇಕು. ಗೈಸ್, ಆಲ್ರೆಡಿ ನಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲ್ಮಂಡ್ಸ್ನ, ಅದನ್ನು ನೀಟಾಗಿ ಇಲ್ಲಿ ಅಲೈನ್ ಮಾಡ್ಕೊತಾ ಇದ್ದೀನಿ. ಪೀಸ್ ಥರ ಕಟ್ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟು ಇದನ್ನ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನೀಟಾಗಿ ಬಾದಾಮೆಲ್ಲ ಸ್ಪ್ರೆಡ್ ಮಾಡಿದ್ದಾಗಿದ್ಮೇಲೆ ನಾನು ಫ್ರೀಝರಲ್ಲಿ 1 ಅವರ್ ಫ್ರೀಸ್ ಮಾಡಿಬಿಡ್ತೀನಿ. ಆವಾಗ ಈ ಚಾಕ್ಲೇಟ್ ಸಿರಪ್ ಥರ ಇರೋದು ಗಟ್ಟಿಗಾಗುತ್ತೆ. ನೋಡಿ, 1 ಅವರ್ ಆಗಿದ್ಮೇಲೆ ಈಚೆ ತೆಗ್ದಿದ್ದೀನಿ. ಎಷ್ಟು ಗಟ್ಟಿಗಿದೆ, ಸೇಮ್ ಮಾರ್ಕೆಟಿಂದ ತರುವಂಥ ಚಾಕ್ಲೇಟ್ಸ್ ಥರನೇ ಇದೆ. ಆ್ಯಕ್ಚುಲಿ ನನ್ನ ಬೇಬಿ ವೆಯ್ಟ್ ಮಾಡ್ತಾ ಇಲ್ಲ, ಕಟ್ ಮಾಡು ಅಂತ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಅದನ್ನು ಸ್ವಲ್ಪ ಈಚೆ ತೆಗೆದ್ಮೇಲೆ ಮೆಲ್ಟ್ ಆಗುತ್ತಲ್ಲ, ಆವಾಗ ನೀಟಾಗಿ ಪೀಸಾಗಿ ಕಟ್ ಮಾಡ್ಬೋದು. ಬಟ್ ಅವಳಿಗೋಸ್ಕರ ಒಂದಷ್ಟು ತೆಗೆದ್ಬಿಟ್ಟು ಅವಳಿಗೆ ಕೊಡ್ತಾ ಇದ್ದೀನಿ. ಗೈಸ್, ನಾನಿವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೇಮ್ ಆಚೆ ಕಡೆ ತರ್ತೀವಲ್ಲ ಆ ಚಾಕ್ಲೇಟ್ ಥರನೇ ಇರುತ್ತೆ. ಇಷ್ಟೊಂದು ಈಸಿನ ಈ ಚಾಕ್ಲೇಟ್ ಮಾಡೋದು ಅಂತ ನನಗೆ ಒಂಥರ ಸ್ಟ್ರೇಂಜ್ ಅನ್ನಿಸ್ತಾ ಇತ್ತು. ಗಾಯ್ಸ್, ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಐ ವಿಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.